ರಾಜ್ಯ ರೈತರ ಸಂಘಟನೆ ಒಕ್ಕೂಟದ ಮೈಸೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವರ್ಕೋಟ್ ನಾಗೇಶ್ ಮಾತನಾಡಿ, ಈಗಾಗಲೇ ಬೆಂಗಳೂರಿನ ಹಲವು ಕೆರೆಗಳು, ಜಲಮೂಲಗಳು ಒತ್ತುವರಿ ಒಳಗಾಗಿ ಮಳೆ ನೀರು ಸಂಗ್ರಹ ವ್ಯವಸ್ಥೆ ಕುಂಠಿತವಾಗಿದೆ. ಇಂತಹ ಸಂದರ್ಭದಲ್ಲಿ ಪಾರ್ಕ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬೆಳೆಸಲು ಅವಕಾಶ ನೀಡಿದರೆ ಪರಿಸರ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತದೆ ಎಂದು ಕಿಡಿಕಾರಿದರು. ಪಾರ್ಕ್ಗಳ ವಾಣಿಜ್ಯ ಬಳಕೆ ಪ್ರಸ್ತಾವನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಬೆಂಗಳೂರು ಸುತ್ತಮುತ್ತಲಿನ ರೈತರ ಭೂಮಿ ಸ್ವಾಧೀನಕ್ಕೂ ವಿರೋಧ ವ್ಯಕ್ತಪಡಿಸಿದರು. ರೈತ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಹೆಸರಿನಲ್ಲಿ ಪಡೆಯುವ ಬದಲು ಸರ್ಕಾರ ಬಳಿಯಲ್ಲಿರುವ ಖಾಲಿ ಭೂಮಿಯನ್ನು ಮೊದಲು ಬಳಸಿಕೊಳ್ಳಿ, ಹಣ ಕೊಟ್ಟು ರೈತರ ಭೂಮಿ ಪಡೆಯುವುದು. ಆದರೆ ಒಂದು ಅಕ್ಕಿಯ ಕಾಳನ್ನು ಹಣದಿಂದ ಸೃಷ್ಟಿಸಲು ಸಾಧ್ಯವಿಲ್ಲ. ರೈತರನ್ನು ಗೌರವಿಸಿ ಎಂದು ಹೇಳಿದರು. ಬರದ ಪರಿಸ್ಥಿತಿಯಲ್ಲಿ ಕಾಲುವೆಗಳಿಗೆ ನೀರು ಹರಿಸಿ, ಕೆರೆ ಕಟ್ಟೆ ತುಂಬಿಸಿ ತಮಿಳುನಾಡಿಗೆ ನೀರು ಬಿಡುವ ಮೊದಲು ರಾಜ್ಯದ ರೈತರ ಹಿತ ಕಾಪಾಡಬೇಕು. ಅಧಿಕಾರದಲ್ಲಿದ್ದಾಗ ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದ ನಾಯಕರು ಈಗ ಅಧಿಕಾರದಲ್ಲಿದ್ದಾಗ ಯೋಜನೆಗೆ ವೇಗ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ರೈತರಿಗೆ ಮಳೆ ಬೆಳೆ ಇಲ್ದೇನೆ ಬರಗಾಲದ ಸ್ಥಿತಿಲಿದ್ರು ಗೊತ್ತಿದ್ರು ಸಹ ಅವರು ರಾಜ್ಯ ಸರ್ಕಾರ ಏನ್ ಮಾಡಿದೆ, ಬೆಂಗಳೂರಲ್ಲಿ ನಿನ್ನೆ ವಿಧಾನಸಭೆಯಲ್ಲಿ ಒಂದು ಮಂಡನೆ ತಂದಿದ್ದಾರೆ. ಏನಂತ, 5% ಇರಂತ ಪಾರ್ಕ್ ಗಳಲ್ಲಿ 5% ನ ಕಮರ್ಷಿಯಲ್ ಗೆ ಯೂಸ್ ಮಾಡಬಹುದು ಅಂತ. ನೋಡಿ, ಇವರು ಈಗಾಗಲೇ ಬೆಂಗಳೂರಲ್ಲಿ ಇರಂತ ಕೆರೆಗಳೆಲ್ಲನೂ ಮುಚ್ಚಿದ್ದಾರೆ. ಆಗ್ಲೇ ಮಳೆ ಬೆಳೆ ಆಯ್ತಿಲ್ಲ ಅನ್ನೋದು ಒಂದು ಸಣ್ಣ ಯೋಚನೆ ಮಾಡಂತ ಇಚ್ಛಾಶಕ್ತಿ ಇಲ್ಲದೆ ಇದ್ದಂತ ಮಂತ್ರಿಗಳನ್ನ ನಾವು ಗೆಲ್ಲಿಸಿದೀವಲ್ಲ. ಇವರು ಪಾರ್ಕ್ ಗಳನ್ನ ಕಮರ್ಷಿಯಲ್ ಮಾಡಿದ್ರೆ ಇರಂತ ಮರ ಗಿಡಗಳನ್ನ ಮೊದ್ಲೇ ಮರ ಗಿಡ ಇಲ್ದೇನೆ ಮಳೆ ಬೀಳ್ತಾ ಇಲ್ಲ. ಈ ಪಾರ್ಕ್ ಇರೋದ್ನು ನುಂಗಿ ನೀರ್ ಕುಡಿಯಂತ ಕೆಲಸ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು, ನೀವು ಮುಖ್ಯಮಂತ್ರಿ ಆಗಿರೋದು ಈ ಕೆಲಸ ಮಾಡೋದಕ್ಕೆ ಸ್ವಾಮಿ. ಮುಖ್ಯಮಂತ್ರಿ ಆಗಿ ಇರೋಂತ ಪಾರ್ಕ್ ಗಳನ್ನು ನೀವು ಕಿತ್ಕೊಳ್ಳಂತ ಕೆಲಸ ಮಾಡ್ತಾ ಇದ್ದೀರಾ. ಈಗಾಗಲೇ ಬೆಂಗಳೂರಲ್ಲಿ ಇರೋಂತ ಕೆರೆಗಳೆಲ್ಲ ನುಂಗಿ ನೀರು ಕುಡ್ದಿದ್ದೀರಾ. ಈಗ ಬೆಂಗಳೂರಲ್ಲಿ ಇರೋಂತ ಪಾರ್ಕ್, ರಾಜ್ಯದಲ್ಲಿರೋ ಪಾರ್ಕ್ ಗಳನ್ನ ಕಿತ್ಕೊಂಡು ನೀರು ಕುಡಿದು ನೀವು ನಿಮ್ಮ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ಕೊಳಕ್ ಹೋಗ್ತಿದ್ದೀರಾ ಸ್ವಾಮಿ. ಈಗ ನಾವು ಮೈಸೂರು ಜಿಲ್ಲಾ ಸಂಘಟನೆ ವತಿಯಿಂದ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ರಾಜ್ಯ ರೈತ ಸಂಘಟನೆ ಒಕ್ಕೂಟ ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವು ಏನು 5% ಪಾರ್ಕ್ ಗಳನ್ನ ನೀವು ಕಮರ್ಷಿಯಲೈಸ್ ಗೆ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ರೆ, ಇದನ್ನ ಕೈ ಬಿಡ್ಲಿಲ್ಲ ಅಂದ್ರೆ ಉಗ್ರವಾಗಿ ರಾಜ್ಯದ ವ್ಯಾಪ್ತಿ ಹೋರಾಟ ಮಾಡ್ತೀವಿ. ನೀವು ಕಂಡಲ್ಲಿ ನಿಮ್ಗೆ ಧಿಕ್ಕಾರ ಕೂಗ್ತೀವಿ ಅನ್ನೋದು, ಗೆರಾವಾಗ್ತೀವಿ ಅನ್ನೋದನ್ನ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಮೂಲಕ ತಮಗೆ. ಈ ಮುಖ್ಯಮಂತ್ರಿ ಏನಕ್ಕಾಗ್ಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ. ಇವರು ತಮ್ಮ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ಕೊಳ್ಳೋಕೋಸ್ಕರ ಈಗಾಗಲೇ ರಾಜ್ಯದಲ್ಲಿ 4 ಕಡೆ, ಎಲ್ಲಿ ಆನೆಕಲ್ಲು, ಜಂಗಮಕೋಟೆ, ಬಿಡದಿ, ಮುಖ್ಯವಾಗಿ ರೈತರ ಭೂಮಿಗಳನ್ನ ಕಿತ್ಕೊಳ್ಳಂತ ಕೆಲಸ ಮಾಡ್ತಾ ಇದ್ರ. ರಾಜ್ಯಪಾಲರು ಹೇಳಿದ್ರಲ್ಲ ಸ್ವಾಮಿ, 5,000-6,000 ಎಕರೆ ಖಾಲಿ ಭೂಮಿ ಬಿದ್ದಿದೆ, ಇದನ್ನ ನಿಮ್ ಟೌನ್ಶಿಪ್ ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸಹ ನೀವು ರೈತರ ಭೂಮಿ ಮೇಲೆ ಕಣ್ಣಾಕ್ತಿದ್ದೀರಾ. ಇದನ್ನ ಕೂಡ್ಲೆ ನೀವು ಕೈ ಬಿಡಬೇಕು. ಈಗಾಗಲೇ ನಾವು ನಿರಂತರವಾಗಿ ಎಲ್ಲಿ ಬಿಡದಿಲಿ ಹೋರಾಟ ಮಾಡ್ತಾ ಇದ್ರೆ ಆ ಜನಕ್ಕೆ, ರೈತರಿಗೆ ನಾವು ಬೆಂಬಲ ಸೂಚಿಸಿದೀವಿ. ನೀವು ಕೈ ಬಿಡ್ಲಿಲ್ಲ ಅಂತಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನೋದ ಎಚ್ಚರಿಕೆ ಕೊಡ್ತಾ ಇದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಚಾನೆಲ್ಗಳಲ್ಲೂ ಜಾಹೀರಾತು ಕೊಡ್ತಾ ಇದಾರೆ. ನಿಮ್ಗೆ ನಾಚಿಕೆ ಆಗಬೇಕು. ರೈತರಿಗೆ 1 ಕೋಟಿ ಕೊಡ್ತೀನಿ ಅಂದ್ರಿ, 2 ಕೋಟಿ ಕೊಡ್ತೀನಿ ಅಂದ್ರಿ, ಈಗ 1 ಎಕರೆಗೆ 3 ಕೋಟಿ ಕೊಡ್ತೀನಿ ಅಂತಿರಲ್ಲ ಸ್ವಾಮಿ. ನಿಮ್ಗೆ ನಾಚಿಕೆ ಆಗಲ್ವಾ? ನೀವು ನಿಜವಾದ ರೈತನ ಮಗನೇ ಆಗಿದ್ರೆ ರೈತರನ್ನ ದುಡ್ಡಲ್ಲಿ ಕೊಂಡ್ಕೊಳಕ್ಕಾಗಲ್ಲ. ನೀವು ಏನು ಟೆಕ್ನಾಲಜಿ ಏನೇ ಬೆಳೆದ್ರು ಒಂದು ಅಗಲು ಅಕ್ಕಿ ಕಾಳನ್ನ ನೀವು ಸೃಷ್ಟಿ ಮಾಡಕ್ಕಾಗುತ್ತಾ? ಈಗಾಗಲೇ ನೀವು ದುಡ್ಡಿಂದ ಕೊಂಡ್ಕೊಳ್ಳೋದನ್ನ ರೈತರನ್ನ ಬಿಡಬೇಕು. ನಿಮ್ಗೆ ನಾಚಿಕೆ ಆಗಬೇಕು. ಜಾಹೀರಾತು ಚಾನೆಲ್ಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ರೈತರಿಗೆ ಬೆಲೆ ಕಟ್ಟಂತ ಕೆಲಸನ ಕೈ ಬಿಡಬೇಕು ಅನ್ನೋದು ನಾವು ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನನ್ನ ಹೆಸರು ವರ್ಕೋಟ್ ನಾಗೇಶ್ ಅಂತ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ. ಇವತ್ತು ಏನಾಗದೆ ಅಂದ್ರೆ, ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥದ್ದು ಯಾತಕ್ಕೆ ಅಂದ್ರೆ, ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಮುಖ್ಯಮಂತ್ರಿ. ಇವತ್ತು ಅದು ಒಂದು ದೊಡ್ಡ ಹೆಸರಾಗೋಯ್ತು ಇವ್ರಿಗೆ. ಯಾಕೆಂದ್ರೆ ರೈತರ ಭೂಮಿನ ಕಬಳಿಸೋದು, ಮತ್ತೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ, ಬರ ಬಂದೈತೆ, ಇವತ್ತು ನಾಲೆಗಳಿಗೆ ನೀರ್ ಬಿಟ್ಟಿಲ್ಲ, ರೈತರು ಬೆಳಿಗ್ಗೆ ಹೋದ್ರೆ ಇವ್ರು ಏನ್ ತಿಂತಾರೆ? ಅನ್ನ ತಾನೇ ತಿನ್ನೋದು. ಇವ್ರೇನ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದುಡ್ಡು ತಿಂತಾರೆ ಇವರು? ರೈತರನ್ನ ಫಸ್ಟ್ ನೋಡಿ ಸ್ವಾಮಿ ನೀವು. ನಾಲೆಗಳಿಗೆ ನೀರು, ನಾಲೆಗಳಿಂದ ಕೆರೆ ಜಮೀನುಗಳಿಗೆ ನೀರ್ ಕೊಡಿ, ರೈತರು ಬೆಳೆ ಬೆಳಿಲಿ. ನೀವು ತಮಿಳುನಾಡವ್ರು ನೀರ್ ಬಿಟ್ಬಿಟ್ಟು ಇಲ್ಲಿ ರಾಜ್ಯರಿಗೆ ಅನ್ಯಾಯ, ರಾಜ್ಯದ ರೈತರುಗಳಿಗೆ ಅನ್ಯಾಯ ಮಾಡಕ ನಿಂತಿರ ನೀವು. ಈಗಾಗಲೇ ಹೆಸರು ತಗೊಂಡಿರ್ತಕ್ಕಂಥದ್ದು ಕೆರೆಗಳು, ಕಟ್ಟೆಗಳೆಲ್ಲ ನೀವು ಕಬಳಿಸ್ಕೊಂಡು ಇವತ್ತು ಕಾಡು ಬೆಳೆಸಿ, ಕೆರೆ ಉಳಿಸಿ, ರೈತರು ಉಳಿಸಿ. ನೀವು ಅದನ್ನ ಉಳಿಸ್ತೇನೆ, ನೀವು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಂಡು ನೀವು ಈ ಹೆಸರು ತಗೊಳಕ್ ನಿಂತಿದ್ರ ನೀವು. ನಾಳೆ ನಿಮ್ಗೆ ಸರಿಯಾದ ಶಿಕ್ಷಣ ಕೊಡ್ತಾರ ರೈತರು. ಯಾಕೆಂದ್ರೆ ನಿಮ್ಗೆ ಆಡಳಿತ ಇದು ಶಾಶ್ವತ ಅಲ್ಲ. ನಾಳೆ ದಿವಸ ನೀವು ಮತ್ತೆ ನೀವು ಬೀದಿಗಿಳಿಬೇಕಾಯ್ತದೆ. ಅವತ್ತು ನಿಮ್ಗೆ ಸರಿಯಾದ ಮೋಕ್ಷನ ಮಾಡ್ತಾರೆ ರೈತರು ಅನ್ನೋದನ್ನ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಇನ್ನೊಂದೇನಪ್ಪಾ ಅಂದ್ರೆ, ಇವರು ಸರ್ಕಾರ
ಬೇರೆ ಅಧಿಕಾರದಲ್ಲಿದ್ದಾಗ ಇವರು ವಿರೋಧ ಪಕ್ಷದಲ್ಲಿದ್ರು. ಆ ಸಂದರ್ಭದಲ್ಲಿ ಇವರು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದವರು ಯಾಕೆ ನೀವು ಮೇಕೆದಾಟೆ ಮಾಡಕ್ಕಾಯ್ತಲ್ಲ? ನಿಮ್ಗೆ ತಾಕತ್ತಿಲ್ವಾ? ದಮ್ಮಿಲ್ವಾ? ತಮಿಳ್ನಾಡವರು ಇವತ್ತು ಹೇಳಿಕೆ ಕೊಡ್ತಾರೆ, ನೀವೇನು ಮಾತಾಡೋದಿಲ್ವಲ್ಲ? ಕೈ ಹಾಕಿ ಮಾಡಿ, ಯಾರು ಬರ್ತಾರೆ ನಿಮ್ಗೆ? ನಮ್ ನೀರು, ನಮ್ ನೆಲ, ನಮ್ ಜನ, ನಮ್ದು ಹಕ್ಕು. ಅವಾಗೇನೋ ಅಧಿಕಾರದಲ್ಲಿ ಹೋರಾಟ ಮಾಡಿದ್ರಿ, ಈಗ ಅಧಿಕಾರದಲ್ಲಿ ಇದ್ದೀರಿ, ಮಾಡಿ ಮೇಕೆದಾಟು ಕಟ್ಟಿ. ಈಗ ಕರ್ನಾಟಕದ ಹೆಸರನ್ನ ಉಳಿಸಿ ನೀವು, ಕರ್ನಾಟಕದ ರೈತರನ್ನ ಉಳಿಸಿ ನೀವು, ಅದು ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಅದ್ ಬಿಟ್ಬಿಟ್ಟು ನೀವೇನೇನೋ ಮಾಡಕ್ ಹೋಗ್ಬೇಡಿ ಸ್ವಾಮಿ ನೀವು. ಇದೊಂದು ಎಚ್ಚರಿಕೆ ಇರ್ಲಿ ನಿಮ್ಗೆ. ಇವತ್ತು ಕಾವೇರಿ ನೀರೇ ಉಸಿರು, ಹಸಿರೇ ಉಸಿರು ನಮ್ಗೆ. ರೈತರನ್ನ ಉಳಿಸಿ ನೀವು. ನಾವು ಇದನ್ನ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಯಾಕೆ ಅಂತಂದ್ರೆ ಈ ಹಸಿರು ಉಸಿರು ನೆಲ ಇವತ್ತು ರಾಜ ಮಹಾರಾಜರು ಕಟ್ಕೊಟ್ಟಿರ್ತಕ್ಕಂಥದ್ದು ಡ್ಯಾಮ್ ರೈತರು ಉಳಿಲಿ ಅಂತ. ನೀವು ತಮಿಳ್ನಾಡು ನೀರ್ ಕೊಡಿ ಅಂತ ಅಲ್ಲ, ಕಟ್ಟಿ ನೀವು ಡ್ಯಾಮ್ ನ, ಮೇಕೆದಾಟ. ಅವತ್ತು ರಾಜರು ಕಟ್ತಾ ಹೋಗಿದ್ರೆ ಗತಿ ಏನಾಗಿತ್ತು? ನಮ್ದು ಕುಡಿಯಕ್ ನೀರ್ ಇರ್ತಿರ್ಲಿಲ್ಲ, ಬೆಳೆಗೆ ನೀರ್ ಇರ್ತಿರ್ಲಿಲ್ಲ. ಇವಾಗ ಅಧಿಕಾರದಲ್ಲ, ಕಟ್ಟಿ ನೀವು ಮೇಕೆದಾಟ ಕಟ್ಟಿ. ನನ್ನ ಹೆಸರು ಪೈಲ್ವಾನ್ ವೆಂಕಟೇಶ್ ಅಂತ ಹೇಳಿ, ಮೈಸೂರು ತಾಲೂಕು ಕಬ್ಬು ಬೆಳೆಗಾರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ವಿ. ಮೇಕೆದಾಟು ಅನ್ಕೊಂಡು ಬಡ್ಕತ್ತಿದ್ರು. ಯಾವಾಗ ಅಧಿಕಾರಕ್ಕೆ ಬದಲ ಆ ಮೇಕೆದಾಟು ಸೌಂಡ್ ಇಲ್ಲ. ಮೇಕೆದಾಟು ಮಾಡೋದ್ರಿಂದ ತಡೆ ಆಯ್ತದೆ, ಹರಿಯ ನೀರ್ನ ನಿಲ್ಲ ನೀರ್ ಮಾಡ್ಬೋದು. ನಿಲ್ಲ ನೀರಾಗ ಸಾರ್ವಜನಿಕರು ಕೊಡ್ಬೋದು. ಈ ಒಂದು ದೃಷ್ಟಿಯಿಂದ ಮೇಕೆದಾಟು ಯಾಕೆ ನೀವು ವಿಳಂಬ ಮಾಡ್ತಾ ಇದೀರಿ? ಮೇಕೆದಾಟಿಗೆ ಯಾಕೆ ಹೋರಾಟ ಮಾಡಿದ್ರಿ? ಮೇಕೆದಾಟಿಗೆ ಹೋರಾಟ ಮಾಡಿ ರೈತರ ಮನವೊಲಿಸಕ್ಕೋಸ್ಕರ, ಕಣ್ಣೀರು ಒರ್ಸಕ್ಕೋಸ್ಕರ ಟ್ರಿಕ್ಸ್ ಬಿಡ್ತಿದ್ರಲ್ಲ, ಈಗ ಯಾಕೆ ಟ್ರಿಕ್ಸ್ ಮಾಡ್ತಾ ಇಲ್ಲ? ಅದೇ ಟ್ರಿಕ್ಸ್ ಮಾಡ್ಬಿಟ್ಟು ಈಗ ಅಧಿಕಾರ ಆಗಲ್ಲ, ನೀವೇ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಯಾಕ ಡಿ.ಕೆ. ಶಿವಕುಮಾರ್ ಅವರೇ ನಾಟಕ ಆಡ್ತಾ ಇದಾರೆ ನೀವು ಮುಖ್ಯಮಂತ್ರಿ ಆಗಿರ್ಕೊಂಡು? ಈಗಲೇ ಮೇಕೆದಾಟನ್ನ ಶುರು ಮಾಡಿಸಿ, ಮೇಕೆದಾಟ ನೀರು ಅಡ್ಗಡ್ಡ ಕಟ್ಟಿ ಅದೇ ತಮಿಳ್ನಾಡಿಗೆ ಯಥೇಚ್ಛವಾಗಿ ಮಳೆ ಹೋದಾಗ ಸಮುದ್ರಕ್ಕೆ ಹೋಯ್ತಾಗಲ್ಲ ನೀರು, ಅದು ತರದಾಗ ಅವ್ರಿಗೆ ಕೊಡ್ಬೋದಲ್ಲ? ಅವ್ರಿಗೆ ಎಷ್ಟು TMC ಇರುತ್ತೋ ಅಷ್ಟೇ ಕೊಡ್ಬೋದಲ್ಲ? ಯಾಕೆ ಕೊಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ನೀವು? ಇಷ್ಟ ಪ್ರಾಧಿಕಾರ ಅಂದ್ರೆ ಅದೇನ ಕರ್ನಾಟಕದಿಂದ ತಮಿಳ್ನಾಡಿಗೆ ಎಷ್ಟು ಬೇಕಾದ್ರೂ ಕೊಡುವಂತ ಇದ್ದ ಪ್ರಾಧಿಕಾರ. ನೀವೇನ್ ಮಾಡ್ತಾ ಇದ್ರಿ? ನಿಮ್ಮನ್ನ ಗೆಲ್ಸ್ ಕಳಿಸಿರೋದು ಅದಕ್ಕೆ. ನಿಮ್ಮನ್ನ ಗೆಲ್ಸ್ ಕಳಿಸಿರೋ ಉದ್ದೇಶ ಏನ? ಎಲ್ಲಾ ಮಂತ್ರಿಗಳು, MLA ಗಳು, MP ಗಳು ಏನ್ ಮಾಡ್ತಾ ಇದಾರೆ? ಕುರಿ ಮೇಯಿಸ್ತಾ ಇದಾರೆ. MP ಮಟ್ಟದಲ್ಲಿ ಹೋಗಿ ಅಲ್ಲೋ ಕೂತಿದ್ರಲ್ಲ ನೀವು, ನಮ್ಮ ಕರ್ನಾಟಕದಿಂದ ಹೋಗಿ ನೀವು ಅಲ್ಲಿ ಪ್ರಾಧಿಕಾರದಲ್ಲಿ ಕರ್ನಾಟಕದಿಂದ ಇಷ್ಟು ಜನ ಅಂತ ಅನ್ಬಿಟ್ಟು ಅಲ್ಲಿ ಮಾತಾಡಕ್ ಕೂತ್ಕೊತಿದ್ರಲ್ಲ, ಏನ್ ಮಾಡ್ತಾ ಇದಾರೆ ನೀವು? ಅದರಿಂದ ಯಾವಾಗ್ಲೂ ಫಸ್ಟ್ ಹರಿಯ ನೀರ್ನ ನಿಲ್ಲಿಸಿ, ನಿಲ್ಲ ನೀರನ್ನ ಓಡೋದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾರಲ್ಲ, ಆತರ ಈಗ ನೀವು ಪ್ರಾಧಿಕಾರದಲ್ಲಿ ಒಂದು ತೀರ್ಪು ಕೊಡಿ. ಎಲ್ಲ ಸೇರಿ ಈ ಕರ್ನಾಟಕದಲ್ಲಿ ಮೇಕೆದಾಟ ಕಟ್ಬೇಕು. ಮೇಕೆದಾಟ ಕಟ್ಟಿದಾಗ ಎಲ್ರಿಗೂ ನೀರು ಅನುಕೂಲ ಆಗ್ತದ. ಸಾಲದಕ್ಕೆ ತಮಿಳ್ನಾಡಿಗೂ ನೀರು ಕೊಡ್ಬೋದು. ಅವ್ರಿಗೆ ಇಷ್ಟು ಕೊಡಿ ಅಂತ ಪ್ರಾಧಿಕಾರ ಹೇಳ್ತಾರ, ಇಲ್ಲಿ ಸ್ಟಾಕ್ ಇದ್ರೆ ಕೊಡ್ಬೋದು. ಅವರು ಇದು ಎಂತದ ಮೆಟ್ರೋ ಡ್ಯಾಮ್ ತುಂಬಿದ ತಕ್ಷಣ ಅವ್ರು ಏನ್ ಮಾಡಿದ್ರು? ಅವ್ರು ಸ್ಟಾಕ್ ಇಟ್ಕೊಳಕ್ಕಾಗ್ದ? ಅವರು ಸಮುದ್ರ ಬಿಡ್ತಾರ. ಸರಿ ಯಥೇಚ್ಛವಾಗಿ ಮಳೆ ಆದಾಗ ಸಮುದ್ರಕ್ಕೆ ನೀರ್ ಬಿಟ್ರು, ವೇಸ್ಟ್ ಅಲ್ವಾ? ಅದೇ ನಮ್ಮ ಹತ್ರ ಮೇಕೆದಾಟಿದ್ರ ಅದೊಂದಷ್ಟು ಸ್ಟಾಕ್ ಆಗ್ತಿತ್ತಿಲ್ವಾ? ಈ ಒಂದು ದೃಷ್ಟಿಯಿಂದ ನಾನು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷನಾಗಿ ನೀಲ್ಕಂಠಪ್ಪ ಅಂತ ನನ್ನ ಹೆಸರು, ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಮುಖ್ಯಮಂತ್ರಿಗಳು ಮನಸ್ಸು ತಗೋಬೇಕು. ಮನಸ್ಸು ತಕೊಂಡು ಆ ಕಟ್ಟನ ಶುರು ಮಾಡ್ಬೇಕು. ಮೇಕೆದಾಟು ನಿಮ್ಮ ಅವಧಿಲಿ ಅಂತಿಮ ಆಗ್ಬೇಕು. ಮೇಕೆದಾಟು ನಿಮ್ಮ ಅವಧಿಲೇ ಪೂಜೆ ಆಗ್ಬೇಕು. ಆ ತರ ಮಾಡಿ ಸ್ವಾಮಿ. ಒಂದು ಒಳ್ಳೆ ಹೆಸರು ಬರ್ತದ ರೈತರ ಮಗನಾಗಿರೋದಕ್ಕೆ. ಇಲ್ಲ ಅಂದ್ರ ಶೂನ್ಯ ಆಗೋಯ್ತಿದ್ರಿ. ಇಷ್ಟೇ ನಾನು ಮಾತನ್ನ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ.